ಏನದು ಇಲ್ಲಿ ಪ್ಯಾಂಟ್ ಸೆಟ್ ಆಗಲಿ ಅಂತ ವೆಹಿಕಲ್ ಇಳಿದ ತಕ್ಷಣ 2024 ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವ ಆನೆಗಳಿಗೆ ವಿಜಯದಶಮಿ ಎಂದು ಕುಶಾಲತೋಪು ಸಿಡಿಸುವ ಶಬ್ದಗಳಿಗೆ ಆನೆಗಳು ಬೆದರದಂತೆ ಪೂರ್ವಭಾವಿ ಅಭ್ಯಾಸವನ್ನು ಇದೇ ತಿಂಗಳು 26 ಮತ್ತು 29 ಹಾಗೂ ಅಕ್ಟೋಬರ್ 1ನೇ ತಾರೀಕು ಅಭ್ಯಾಸವನ್ನು ಅರಣ್ಯ ಇಲಾಖೆಯವರು ಇಟ್ಟುಕೊಂಡಿದ್ದಾರೆ. ಗಜಪಡೆಯ 2ನೇ ತಂಡ ಮೈಸೂರು ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಾದಸ್ವರ ವಾದನಕ್ಕೆ ಸುಗ್ರೀವ ಬೆಚ್ಚಿದ್ದು ಎಲ್ಲರಿಗೂ ಗಮನಿಸಿದ್ದೀರಿ. ಸುಗ್ರೀವನ ಮಾವುತ ಆನೆಯ ಮೇಲೇರಿ ಸುಗ್ರೀವನನ್ನು ಹತೋಟಿಗೆ ತಂದದ್ದು ಉಂಟು. ಕುಶಾಲತೋಪು ಸಿಡಿಸುವ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಬೆಚ್ಚಿ ಬೆದರುವ ಸುಗ್ರೀವ ಯಾವ ರೀತಿ ವರ್ತಿಸ್ತಾನೆ ಎಂಬುದು ಕಾದು ನೋಡಬೇಕಾಗಿದೆ. ಹಾಗಾಗಿ ಕಳೆದ ವರ್ಷ ರೋಹಿತ ಎಂಬ ಆನೆ ಕೂಡ ದಸರಾ ವಸ್ತು ಪ್ರದರ್ಶನದ ಮೈದಾನದಲ್ಲಿ ಕುಶಾಲತೋಪು ಸಿಡಿಸುವ ಶಬ್ದಕ್ಕೆ ಹೆದರಿ ಬೆದರಿ ಒಂದು ಪ್ರಕರಣವನ್ನು ದಾಖಲಾಗಿ ಮಾಡಿದ್ದ. ಹಾಗಾಗಿ ಈ ವರ್ಷದ ಮೊದಲ ಸಲ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸಿರುವ ಏಕಲವ್ಯ ಎಂಬ ಆನೆ ಯಾವ ರೀತಿ ವರ್ತಿಸ್ತಾನೆ ಎಂಬುದು ಕೂಡ ಕುತೂಹಲಕಾರಿಯಾಗಿದೆ.